ಇಲ್ಲಿ ನಾವು 4 ಪ್ಯಾರಾಬೋಲಾ ನೋಡ್ತಾ ಇದ್ದೀವಿ. ಅಪ್ವರ್ಡ್ ಅಂಥೇಳಿ, ಡೌನ್ವರ್ಡ್, ರೈಟು ಮತ್ತು ಲೆಫ್ಟು. ಈ 4ಕ್ಕೂ ಬೇರೆ ಬೇರೆ ಆದ ಈಕ್ವೇಷನ್ಸ್ ಇದೆ. ಈಕ್ವೇಷನ್ಸ್ ಆಫ್ ಪ್ಯಾರಾಬೋಲಾ ಬೇರೆ ಬೇರೆ ಇದೆ. ಅದನ್ನು ಹೇಗೆ ಜ್ಞಾಪಕ ಇಟ್ಕೊಳೋದು, ತುಂಬ ಜನ ಇದನ್ನು ಭಾರಿ ಮರೀತಾರೆ. ಸೊ ಇದನ್ನು ಹೇಗೆ ಜ್ಞಾಪಕ ಇಟ್ಕೊಳೋದು ಅಂತ ಹೇಳಿ ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಲೆಟ್ಸ್ ರಿಕಾಲ್ ಗ್ರಾಫ್ ಆಫ್ ಈ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಹೇಳಿ ನಾವು 10ನೇ ಕ್ಲಾಸಲ್ಲಿ ಕ್ವಾಡ್ರಾಟಿಕ್ ಎಕ್ಸ್ಪ್ರೆಷನ್ ಅಂತೆಲ್ಲ ಹೇಳಿ 9ನೇ ಕ್ಲಾಸಲ್ಲೆಲ್ಲ ನೋಡಿದ್ದೀವಿ. ದಿಸ್ ಇಸ್ ಯುವರ್ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಎಕ್ಸ್ಪ್ರೆಷನ್ಸ್. ಇದು 10ನೇ ಕ್ಲಾಸಲ್ಲೆಲ್ಲ ನೋಡಿದ್ದೀವಿ. ಮತ್ತು ಗ್ರಾಫು ಕೂಡ ಬಿಡಿಸಿದ್ದೀವಿ, ಜ್ಞಾಪಕ ಇತ್ತು ಅಂತ ಹೇಳಿದ್ರೆ. ಅವೆಲ್ಲ ಗ್ರಾಫ್ ಹೇಗೆ ಕಾಣೋದು? ಸ್ಮೈಲಿ ಫೇಸ್ ಅಲ್ವಾ, ಇದೇ ರೀತಿ ಕಾಣೋದು. ಹಾಗಾಗಿ ನಾವು ಏನಂತ ಜ್ಞಾಪಕ ಅಂತ ಹೇಳಿದ್ರೆ y ಇಸ್ ಪ್ರಪೋರ್ಷನಲ್ ಟು x². ಈ ಗ್ರಾಫಲ್ಲಿ y ಮತ್ತು x² ಈ ರೀತಿಯಲ್ಲಿ ಸಂಬಂಧ ಬರುತ್ತೆ, ಸರಿನಾ? ಇವೆರಡು ನಡುವೆ ಇರುವಂಥ ಸಂಬಂಧ ಹೇಗಿದೆ ಅಂತ ಹೇಳಿದ್ರೆ y ಇಸ್ ಪ್ರಪೋರ್ಷನಲ್ ಟು x². ಇಲ್ಲಿ ಇದು ಉಲ್ಟಾ ಇದೆಯಲ್ಲ, ಇದು ಮತ್ತಿದು ಉಲ್ಟಾ, ಸರಿ ತಾನೆ? ಈ ಉಲ್ಟಾ ಹೇಗೆ ರಿಲೇಟ್ ಆಗುತ್ತೆ ಅಂತ ಹೇಳಿದ್ರೆ y ಇಸ್ ಪ್ರಪೋರ್ಷನಲ್ ಟು -x². ಸೊ ಈ ರೀತಿಯಲ್ಲಿ ಬದಲಾಗುತ್ತೆ ಈಕ್ವೇಷನ್ನು, ಸರಿನಾ? ಇವಾಗ ಇದರಲ್ಲಿ ಲೆಫ್ಟ್ ಟು ರೈಟ್ ಬರ್ತಾಯಿದೆ, ಎಡಗಡೆ ಬಲಗಡೆ ಬರ್ತಾಯಿದೆ. ಹಾಗಾಗಿ ಇದು x ಇಸ್ ಪ್ರಪೋರ್ಷನಲ್ ಟು y² ಆಗುತ್ತೆ, ಆಯ್ತಲ್ಲ? ಬಲಗಡೆ ಅಂತ ಹೇಳಿದ್ರೆ ಈ ವ್ಯಾಲ್ಯೂಸ್ ಎಲ್ಲ ಪಾಸಿಟಿವ್ ಬರುತ್ತೆ, ಹಾಗಾಗಿ ಇದು ಪ್ಲಸ್ ಬರುತ್ತೆ. ಅದೇ ಇದು ಮೈನಸ್ ಬರುತ್ತೆ, ಸರಿ ತಾನೆ? ಹಾಗಾಗಿ ಇದೇನಾಗುತ್ತಿದ್ದು, ಸೊ ದಿಸ್ ವುಡ್ ಬಿ, ಈ ಪ್ರಪೋರ್ಷನಾಲಿಟಿ ಹೋದಾಗ x²/4a ಬರುತ್ತೆ ಇಲ್ಲಿ. ಸೊ ಈ ಎಕ್ಸ್ಪ್ರೆಷನ್, ಈ ಈಕ್ವೇಷನ್ ಬಂದು x² ಇಸ್ ಈಕ್ವಲ್ ಟು 4ay ಆಗುತ್ತೆ. ಅದೇ ಇದು y ಇಸ್ ಈಕ್ವಲ್ ಟು -x²/4a. ಹಾಗಾಗಿ ದಿಸ್ ಇಸ್ x² -4ay ಆಗುತ್ತೆ, ಸರಿನಾ? ಇದು x ಇಸ್ ಈಕ್ವಲ್ ಟು 4² ಅಲ್ಲ, y²/4a ಇದು ರೀಅರೇಂಜ್ ಮಾಡ್ತು ಅಂತ ಹೇಳಿದ್ರೆ y² ಇಸ್ ಈಕ್ವಲ್ ಟು 4ax ಆಗುತ್ತೆ. ಅದೇ ಇದು x ಇಸ್ ಈಕ್ವಲ್ ಟು -y²/4a. ರೀಅರೇಂಜ್ ಮಾಡ್ತು ಅಂತ ಹೇಳಿದ್ರೆ y² ಇಸ್ ಈಕ್ವಲ್ ಟು -4ax ಆಗುತ್ತೆ, ಆಯಿತಾ? ಸೊ ದಿಸ್ ಇಸ್ ಯೋರ್ ಈಕ್ವೇಷನ್ ಆಫ್ ದ ಪ್ಯಾರಾಬೋಲಾಸ್. ನೆಕ್ಸ್ಟು ನಾವು ಈಕ್ವೇಷನ್ಸ್ ಆಫ್ ಡೈರೆಕ್ಟ್ರಿಕ್ಸ್ ಕೂಡ ನೋಡ್ತಾ ಇದ್ದೀವಿ. ಈ ಲೈನು ಇದೇ ನಿಮ್ಮ ಡೈರೆಕ್ಟ್ರಿಕ್ಸ್, ಹೌದಲ್ವಾ? ಈ ಹಸಿರಿರುವಂಥ ಗೆರೆನೇ ನಿಮ್ಮ ಡೈರೆಕ್ಟ್ರಿಕ್ಸ್. ದಿಸ್ ಇಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್, ಹೌದಾನೆ? ಹಾಗಾಗಿ ಇದು y ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಇರಬೇಕು. ಆ ಕಾನ್ಸ್ಟೆಂಟ್ ವ್ಯಾಲ್ಯೂ ಏನಿರುತ್ತೆ? ದಿಸ್ ಇಸ್ ಬಿಲೋ ದ ಎಕ್ಸ್ ಆಕ್ಸಿಸ್, ಹಾಗಾಗಿ ಇದು -a ಆಗುತ್ತೆ, ಹೌದಲ್ವಾ? ಇದು ಎಬೋವ್ ದ ಎಕ್ಸ್ ಆಕ್ಸಿಸ್ ಇದೆ, ಸೊ ಇದು y ಇಸ್ ಈಕ್ವಲ್ ಟು +a ಆಗುತ್ತೆ. ಇಲ್ಲೂ ಕೂಡ ಇಟ್ ಈಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್, ಹಾಗಾಗಿ y ಇಸ್ ಈಕ್ವಲ್ ಟು ಸಮ್ ಕಾನ್ಸ್ಟೆಂಟ್ ಆ್ಯಂಡ್ ದಟ್ ಕಾನ್ಸ್ಟೆಂಟ್ ವಿಲ್ ಟರ್ನ್ ಔಟ್ ಟು ಬಿ ಅ ಪಾಸಿಟಿವ್ a. ಇಲ್ಲಿ ನಮ್ಮ ಡೈರೆಕ್ಟ್ರಿಕ್ಸ್ ಯಾವುದಕ್ಕೆ ಪ್ಯಾರಲಲ್ ಇದೆ? y ಆಕ್ಸಿಸ್ಗೆ, ಹಾಗಾಗಿ ಇದು x ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಆಗುತ್ತೆ. ದಿಸ್ ಇಸ್ ಟು ದ ಲೆಫ್ಟ್ ಆಫ್ ದ y ಆಕ್ಸಿಸ್, ಹಾಗಾಗಿ ಇದು -a ಆಗುತ್ತೆ. ಇದು ಕೂಡ ಪ್ಯಾರಲಲ್ ಟು y ಆಕ್ಸಿಸ್, ಸೊ x ಇಸ್ ಈಕ್ವಲ್ ಟು ಅ ಕಾನ್ಸ್ಟೆಂಟ್. ಸೊ ಇದೇನಾಗುತ್ತೆ? ಇದು +a ಆಗುತ್ತೆ. ಇದೇ ನಿಮ್ಮ 8 ಹೇಳಬೇಕು ಅಂತ ಹೇಳಿದ್ರೆ, ಲೆಕ್ಕ ಆಗ್ತು ಅಂತ ಹೇಳಿದ್ರೆ ಯಾವತ್ತಿದ್ರೂ ಈ ರೀತಿಯಲ್ಲಿ ಶುರು ಮಾಡಿ. 10ನೇ ಕ್ಲಾಸಲ್ಲಿ ಏನು ಓದಿದೆ? ಈ ಥರ ಒಂದು ಗ್ರಾಫು, ಅದ್ರ ಈಕ್ವೇಷನ್ ಏನು ಬರೋದು? y ಇಸ್ ಈಕ್ವಲ್ ಟು ಸಮಥಿಂಗ್ ಅಂತ ಹೇಳಿ. ಸೊ ಅದರಿಂದ ಶುರು ಮಾಡಿಕೊಂಡು x² ಇಸ್ ಈಕ್ವಲ್ ಟು 4ay ಇಂದ ಶುರು ಮಾಡಿಕೊಂಡು ಇನ್ನು ಮಿಕ್ಕಿದೆಲ್ಲ ನೀವು ಒಂದೊಂದಾಗೆ ಕನೆಕ್ಟ್ ಮಾಡ್ಬೋದು. ಡೈರೆಕ್ಟ್ರಿಕ್ಸು ಅದು ನೋಡ್ಕೊಂಡು ನೀವು ಯೋಚನೆ ಮಾಡಬೇಕು, ಅದೇನು ಕಷ್ಟ ಆಗೋಲ್ಲ. ಬಟ್ ತುಂಬ ಜನ ಈ ಪ್ಯಾರಾಬೋಲಾ ಈಕ್ವೇಷನ್ನ ತುಂಬ ಕನ್ಫ್ಯೂಸ್ ಮಾಡ್ಕೊತಾರೆ, ಹಾಗಾಗಿ ಇದು ನಿಮ್ಮ ಟ್ರಿಕ್ಕು.